ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್. ಈ ವಿಡಿಯೋ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಸೊ ಬೆಂಡೆಕಾಯಿ ಪಲ್ಯ ಹಾಗೆ ರೊಟ್ಟಿನ ಮಾಡೋಣ ಅಂತ ಹೇಳಿ ಹೀಗೆ ಓದಿಸ್ತಾನೆ. ಬೆಂಡೆಕಾಯಿ ಪಲ್ಯಕ್ಕೆ ಏನೇನೆಲ್ಲ ಬೇಕು ಅದನ್ನೆಲ್ಲ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡು, ಇನ್ನು ಈರುಳ್ಳಿನೂ ಕೂಡ ಈ ರೀತಿಯಾಗಿ ಸಿಪ್ಪೆನ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿನೂ ಕೂಡ ಹೆಚ್ಚಿದ್ದ ನಂತರ ಇವಾಗ ನಾನು ಮೊದಲು ರೊಟ್ಟಿಗೆ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ಹಾಗೆ ರೊಟ್ಟಿಗೆ ಹಿಟ್ಟನ್ನು ಕಲಿಸ್ಕೊಂಡು ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಊಟ ಮಾಡಿರೋ ಅಂಥದ್ದು ಮತ್ತು ಪಾತ್ರೆ ಎಲ್ಲ ಇತ್ತು ತೊಳೆಯೋ ಅಂಥದ್ದು. ಆ ಕಾರಣಕ್ಕೆ ಫಸ್ಟು ಈ ಥರ ರೊಟ್ಟಿಗೆ ಎಲ್ಲ ರೆಡಿ ಮಾಡಿಕೊಂಡು ನಂತರ ಪಾತ್ರೆನ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಬೆಳಗ್ಗೆ ಮಾಡಿದಂಥದ್ದು ಅನ್ನ ಸಾರು ಎಲ್ಲದೂ ಕೂಡ ಖಾಲಿಯಾಗಿತ್ತು. ನೋಡ್ಬೋದು ಇಷ್ಟು ಪಾತ್ರೆ ಇದೆ. ಈ ಒಂದು ಪಾತ್ರೆನೂ ಕೂಡ ತೊಳಿಬೇಕು. ಬೆಳಗ್ಗೆ ಪಾತ್ರೆ ತೊಳೆದು ಹೋಗಿದ್ದೆ ಅಲ್ವಾ, ಅದನ್ನು ಕೂಡ ಜೋಡಿಸ್ಬೇಕು. ಈಗ ಇದನ್ನೆಲ್ಲ ಹಾಗೆ ಬೇಗ ಬೇಗ ಜೋಡಿಸ್ಬಿಟ್ಟು ನಂತರ ನಾನು ಪಾತ್ರೆನ ತೊಳ್ಕೊತೀನಿ. ಈಗ ರೊಟ್ಟಿ ಹಿಟ್ಟು ಕಲಸೋಕ್ಕೂ ಕೂಡ ನೀರು ಉಪ್ಪು ಸ್ವಲ್ಪ ಯಾವ ಹಿಟ್ಟನ್ನ ಬಳಸ್ಕೊಂಡು ರೊಟ್ಟಿನ ತರ್ತೀನಲ್ವ ಅದರ ಹಿಟ್ಟಿನ ಪೌಡರ್ ಒಂದು ಚಿಟಿಕೆಯಷ್ಟು ಹಾಕಿ ಕಲಸಿ ಚೆನ್ನಾಗಿ ಮಳಿಸಿ ಅದನ್ನು ನಾವು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಮಾಡೋದಕ್ಕೆ ಹಿಟ್ಟನ್ನ ಕಲಸೋದಕ್ಕೆ ನೀರನ್ನು ಕೂಡ ಒಂದು ಪ್ಯಾನಲ್ಲಿ ಇಟ್ಟಿದ್ದೀನಿ. ಹಾಗೆ ಅದು ಕೂಡ ಕುದ್ದಿತ್ತು. ಅದನ್ನು ಕೂಡ ಕುದ್ದಿದ ತಕ್ಷಣ ಹಾಗೆ ಕಲಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿದ್ದೀನಿ. ಯಾಕಂದರೆ ನೀರು ತುಂಬಾ ಬಿಸಿ ಇರುತ್ತೆ ಅಲ್ವಾ, ಆ ಕಾರಣಕ್ಕೆ. ಸೊ ಬಿಸಿ ಇದ್ದಾಗ ಕಲಸೋದಕ್ಕಾಗಲ್ಲ, ಕೈಯು ಕೂಡ ಸುಡುತ್ತೆ ಅಲ್ವಾ, ಆ ಕಾರಣಕ್ಕೆ ಅದನ್ನು ನೀಟಾಗಿ ನೀರು ಹಾಕಿ ಸೌಟಲ್ಲಿ ಕಲಿಸ್ಬಿಟ್ಟು ಮುಚ್ಚಿಟ್ರೆ ಸ್ವಲ್ಪ ಹೊತ್ತಾದಮೇಲೆ ನಾವು ನೀಟಾಗಿ ನಾದಿ ನೀಟಾಗಿ ಉಂಡೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಬೆಳಗ್ಗೆ ತಿಂಡಿ ಆಗಿರಲಿ ಏನೇ ಮಾಡಿದ್ರು ಕೂಡ ಕಂಪ್ಲೀಟ್ ಝೀರೋ ಪಾತ್ರೆನ ಮಾಡಿಕೊಂಡು ಎಲ್ಲ ತೊಳೆದಿಟ್ಟು ಹೋಗಿರ್ತೀನಿ. ಬಟ್ ನಾವು ತಿಂದಿದ್ದ ಪದಾರ್ಥ ಅಥವಾ ಪಲ್ಯ ಇರಲಿ ತಿಂಡಿ ಇರಲಿ ಖಾಲಿಯಾಗಿರೋ ಪಾತ್ರೆ ಇರ್ಬೋದು, ತಿಂದಿರೋ ತಟ್ಟೆಗಳು, ಇನ್ನು ಬಾಕ್ಸ್ ಇರುತ್ತಲ್ವ ಟಿಫನ್ ಬಾಕ್ಸು ಲಂಚ್ ಬಾಕ್ಸು, ಅದನ್ನೆಲ್ಲದೂ ಕೂಡ ಇವಾಗ ಪಾತ್ರೆ ಆಗೇ ಆಗುತ್ತೆ ಕಾಮನ್ ಆಗಿ. ಸೊ ನಾವೇನೇ ಪಾತ್ರೆ ತೊಳೆದು ಹೋದರೂ ಕೂಡ ಮತ್ತೆ ಬಂದ ಅಷ್ಟೊತ್ತಿಗೆ ಪಾತ್ರೆ ಆಗೇ ಆಗಿರುತ್ತೆ. ನೋಡ್ಬೋದು ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಆಲ್ರೆಡಿ ಇವಾಗ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಪೌಡರ್ನ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾನು ಪ್ಯೂರಿ ಮಾಡ್ಕೋತಾ ಇದ್ದೀನಿ, ಟೊಮ್ಯಾಟೊ ಪ್ಯೂರಿನ ಮಾಡ್ಕೋತಾ ಇದ್ದೀನಿ. ಆ ಕಾರಣಕ್ಕೆ 3 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಸೊ ಇದನ್ನು ತೊಳ್ಕೊಂಡು ಈ ರೀತಿ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ 3 ಟೊಮ್ಯಾಟೊನ ಬಳಸ್ತಾ ಇರೋದ್ರಿಂದ ಹುಳಿ ಆಗುತ್ತೆ ಅಂತ ಹೇಳಿ ನಾನು ಮೊಸರನ್ನು ಹಾಕ್ತಾ ಇಲ್ಲ. ನೀವು ಬೇಕಂತ ಹೇಳಿದ್ರೆ ಟೊಮೆಟೊ ಪ್ಯೂರಿ ಹಾಕಿದ ನಂತರ ಬೇಕಾದರೆ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ಹಾಕಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹುಳಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಬರೀ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು 3 ಟೊಮೆಟೊನ ಬಳಸ್ತಾ ಇದ್ದೀನಿ. ಇದಕ್ಕೆ ಸಾಕಷ್ಟು ಹುಳಿ ಆಗುತ್ತೆ. ಹಾಗೆ ನಾನು ಮತ್ತೆ ಮೊಸರನ್ನ ಹಾಕೋದ್ರಿಂದ ಹುಳಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಟೊಮೆಟೊ ಅಂತೂ ಹೆಚ್ಚಿಟ್ಕೊಂಡಿದ್ದಾಯಿತು. ಈ ರೀತಿಯಾಗಿ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜ್ಯೂಸರ್ ಮಿಕ್ಸಿ ಇದ್ದಿದ್ರೆ ನಾನು ಕ್ವಿಕ್ಕಾಗಿ ಮಾಡ್ಕೋಬೋದಿತ್ತು. ಇದರಲ್ಲಿ ಸ್ವಲ್ಪ ತರಿ ಅಷ್ಟು ಬೇಗ ಆಗಲ್ಲ. ನೀವು ಈ ರೀತಿ ಮಿಕ್ಸಿ ಜಾರ್ನ ಬಳಸ್ತಾ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಹೊತ್ತೇ ರುಬ್ಕೋಬೇಕಾಗತ್ತೆ ನೀಟಾಗಿ ಪ್ಯೂರಿ ಮಾಡ್ಕೊಳ್ಳೋದಕ್ಕೆ. ಇನ್ನು ಬೆಂಡೆಕಾಯಿನ ನೀವು ಫಸ್ಟು ತೊಳೆದಿದ್ದೀರಾ, ಹಾಗೆ ತೊಳೆದು ಒರೆಸಿ ಎತ್ತಿಟ್ಟಿದ್ದೀರ ಅಂದರೆ ಮತ್ತೆ ತೊಳೆದ್ರೆ ಅಥವಾ ತೊಳೆದೇ ಇದ್ದರೂ ಓಕೆ. ಆದರೆ ನೀವೇನಾದರೂ ಹೆಚ್ಚುವಾಗ ತೊಳೆದ್ರೆ ನೀಟಾಗಿ ಟವಲಲ್ಲಿ ನೀರು ಹಿಂಗೋವರೆಗೂ ಒರೆಸ್ಕೊಂಡು ನಂತರ ನೀವು ಹೆಚ್ಚಿಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಇತ್ತು ಅಂತ ಹೇಳಿದ್ರೆ ನೀವು ಫ್ರೈ ಮಾಡಬೇಕಾದ್ರೆ ಲೋಳೆ ಜಾಸ್ತಿ ಎಕ್ಸ್ಟೆಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದು ಚೆನ್ನಾಗಿರಲ್ಲ. ಆ ಕಾರಣಕ್ಕೆ ಅಕಸ್ಮಾತ್ ಆ ಟೈಮಲ್ಲೇ ನೀವೇನಾದರೂ ತಂದು ತೊಳೆದ್ರೆ ನೀಟಾಗಿ ಒಂದು ಟವಲ್ ಮೇಲೆ ಆರಾಕ್ಬಿಡಿ 20 ಮಿನಿಟ್ಸ್. ಹಾಗೆ ಅದ್ರ ಮೇಲೆ ಇನ್ನೊಂದು ಟವಲ್ನ ಹಾಕಿದ್ರೆ ನೀಟಾಗಿ ನೀರು ಹಿಂಗತ್ತೆ. ಆಗ ನೀವು ಹೆಚ್ಚಿದ್ರೂ ಕೂಡ ಏನೂ ತೊಂದರೆ ಆಗಲ್ಲ. ಇನ್ನೂ ಉರಿಬೇಕಾದ್ರೂ ಕೂಡ ಅಷ್ಟು ಲೋಳೆ ಬರೋದಿಲ್ಲ ಬೆಂಡೆಕಾಯಿ. ಇವಂದು ನೀರಿದ್ರೆ ಹೆಚ್ಚುವಾಗಲೂ ಕೂಡ ಚಾಕಿಗೆಲ್ಲ ಇವಂದು ಆ ಅಂಟಿನ ಅಂಶ ಏನಿರುತ್ತೆ ಅದು ಅಂಟ್ಕೋತಾ ಇರುತ್ತೆ. ನಿಮಗೆ ಅದರಲ್ಲೂ ಕೂಡ ಐಡೆಂಟಿಫೈ ಆಗುತ್ತೆ, ಮಾಡ್ಕೋಬೋದು. ಇನ್ನು ಕಬ್ಬಿಣದ ಪ್ಯಾನ್ನ ಇಟ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ ನಾನು ಎಣ್ಣೆನ ಹಾಕ್ತಾ ಇಲ್ಲ. ಸೊ ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಕಬ್ಬಿಣದ ಬಾಣಲಿನ ಈ ರೀತಿ ತೊಗೊಂಡಾಗ ಯಾವಾಗಲೂ ಕೂಡ ತೊಳೆದ ಮೇಲೆ ಎಣ್ಣೆನ ಹಚ್ಚಿ ಇಡಬೇಕಾಗತ್ತೆ.
ನಾನಿಲ್ಲಿ ಇವಾಗಲೇ ತೊಳ್ಕೊಂಡಿರೋದ್ರಿಂದ ಎಣ್ಣೆನೂ ಕೂಡ ಹಚ್ಚಿಟ್ಕೊಂಡಿರಲಿಲ್ಲ. ಸೊ ಇವಾಗ ನಾನು ಡ್ರೈ ಫ್ರೈನ ಮಾಡ್ಕೋತಾ ಇದ್ದೀನಿ. ಇದು ಅಟ್ಲೀಸ್ಟ್ ಆ ಒಂದು ತರಕಾರಿಯಲ್ಲಿರುವಂಥ ನೀರಿನ ಅಂಶ ಇಂಗೋವರೆಗೂನಾದರೂ ಎಣ್ಣೆ ಅಥವಾ ಉಪ್ಪನ್ನ ಹಾಕಬಾರ್ದು. ನೀವು ಮುಂಚೆನೇ ಹಾಕಿದ್ರೆ ಎಣ್ಣೆ ಕಾದಿರುತ್ತಲ್ವ, ಹೊಗೆ ರೀತಿಯಲ್ಲಿ ಬರುತ್ತೆ. ಹಾಗೆ ಬೆಂಡೆಕಾಯಿ ಸ್ವಲ್ಪ ಮಾಗೋದಿಲ್ಲ, ಮೇಲಿನ ಸಿಪ್ಪೆ ಭಾಗ ಮಾತ್ರ ಫ್ರೈ ಆಗಿಬಿಡುತ್ತೆ. ಆ ಕಾರಣಕ್ಕೆ ನೀವು ಫಸ್ಟು ಈ ರೀತಿಯಾಗಿ ಮೊದಲು ಡ್ರೈ ಫ್ರೈನ ಮಾಡ್ಕೊಳ್ಳಿ. ಯಾವುದೇ ಪದಾರ್ಥನ ನಾವು ಡ್ರೈ ಫ್ರೈ ಮಾಡಿಕೊಂಡು ಅಡುಗೆ ಅಥವಾ ಏನೇ ತಿಂಡಿ ಮಾಡಿದ್ರೆ ಬರುವಂಥ ರುಚಿ ಎಣ್ಣೆ ಹಾಕಿ ಮಾಡೋದ್ರಲ್ಲಿ ಬರೋದಿಲ್ಲ. ಇನ್ನು ನಾನು ಬೆಂಡೆಕಾಯಲ್ಲಿ ನೀರಿನ ಅಂಶ ಹೋಗೋವರೆಗೂ ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೆ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅಂದರೆ ಅದು ಒಂಥರ ಬೆವಿಯುತ್ತೆ ಅಲ್ಲ, ಒಂದು ತರಕಾರಿ ಬೆವ್ತ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ. ಆವಾಗ ಆ ಸಿಪ್ಪೆ ಅಂಶ ಸ್ವಲ್ಪ ಬಾಯ್ಲ್ ಆಗಿರುತ್ತೆ ಅಂತ ಅರ್ಥ. ಇವಾಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಈ ರೀತಿಯಾಗಿ ಹಾಕೋತಿದ್ದೀನಿ. ಯೂಶ್ವಲಿ ಬೆಂಡೆಕಾಯಿ ಲೋಳೆ ಹೋಗಬೇಕು ಅಥವಾ ಅದರಲ್ಲಿರೋ ಅಂಟಿನ ಅಂಶ ಹೋಗಬೇಕು ಅಂತ ಹೇಳಿದ್ರೆ ಯೂಶ್ವಲಿ ತುಂಬ ಜಾಸ್ತಿ ಎಣ್ಣೆನ ಹಾಕಿ ಫ್ರೈ ಮಾಡ್ತಾರೆ. ಅದು ತಪ್ಪಲ್ಲ, ಆದರೆ ಅಷ್ಟೊಂದು ಆಯಿಲ್ನ ಹಾಕಿ ಮತ್ತೆ ನಾವು ಪಲ್ಯ ಮಾಡಬೇಕಾದ್ರೂ ಹಾಕಿದ್ರೆ ಅದು ಹೆವಿ ಆಯಿಲ್ ಆಗೋಗ್ಬಿಡುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಕೂಡ ಬಳಸ್ಕೊತೀನಿ. ಉಪ್ಪನ್ನ ಕೂಡ ಬಳಸ್ಕೊಂಡ್ರೆ ಲೋಳೆ ಅಂಶ ಬೇಗನೆ ಬಿಟ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆಗೆ ಆ ಲೋಳೆ ಬೇಗ ಹೋಗಿ ಅಬ್ಸರ್ವ್ ಆಗಿ ಅಂಟ್ಕೋತಾ ಇದೆ. ಸೊ ಈ ರೀತಿಯಾಗಿ ಆಗತ್ತೆ, ಸ್ಪೂನಿಗೆ ಅಂಟ್ಕೊಳ್ಳೋದೇ ಇಲ್ಲ. ಇನ್ನು ನೀವು ಈ ರೀತಿಯಾಗಿರುವಂಥ ಐರನ್ ಪಾತ್ರೆಯಲ್ಲಿ ಯಾವಾಗಲೂ ಅಷ್ಟೇ ಬೆಂಡೆಕಾಯಿನ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವೊಂದು ಅದು ಲೋಳೆನೆಲ್ಲ ಅಬ್ಸರ್ವ್ ಮಾಡೋದ್ರಿಂದ ಜಾಸ್ತಿ ಲೋಳೆ ಬಿಟ್ಕೊಳ್ಳಲ್ಲ. ಹಾಗೆ ಬೆಂಡೆಕಾಯಲ್ಲಿ ಕಂಪ್ಲೀಟ್ ಲೋಳೆನ ನಾವು ಬಿಡಿಸಿ ತಿಂದುಬಿಟ್ರೆ ಅದರಲ್ಲಿರುವಂಥ ಪೌಷ್ಟಿಕ ಆಹಾರನೂ ಕೂಡ ಹೋಗಿಬಿಡತ್ತೆ. ಆ ಕಾರಣಕ್ಕೆ ಹೆವಿಯಾಗಿ ಫ್ರೈ ಮಾಡಬಾರ್ದು. ಈ ರೀತಿ ಐರನ್ ಪಾತ್ರೆಯಲ್ಲಿ ನಾವು ಸ್ವಲ್ಪ ಉಪ್ಪು ಎಣ್ಣೆನ ಹಾಕಿ ಈ ರೀತಿ ಫ್ರೈ ಮಾಡೋದ್ರಿಂದ ಈ ಎಕ್ಸ್ಟ್ರಾ ಲೋಳೆ ಇರುತ್ತಲ್ವ ಅದು ಮಾತ್ರ ಅಬ್ಸರ್ವ್ ಆಗುತ್ತೆ. ಹಾಗೆ ಸ್ವಲ್ಪ ಈ ಒಂದು ತರಕಾರಿಯಲ್ಲೂ ಕೂಡ ಇರುತ್ತೆ. ಈಗ ನಾನು ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ನಾನು 2.5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ. ಯಾಕೆ ಜಾಸ್ತಿ ಎಣ್ಣೆ ಹಾಕಿದ್ದೀನಿ ಅಂದರೆ ಇದರಲ್ಲಿ ನಾನು ಹಿಂದಿನ ದಿನ ನಾನು ಖಾರ ಅವಲಕ್ಕಿನ ಮಾಡ್ಕೊಂಡಿದ್ದೆ, ಅದೇ ಎಣ್ಣೆ ಇತ್ತು, ಅದರಲ್ಲೇ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಹಪ್ಳನೂ ಕರೆದಿರೋದ್ರಿಂದ ಅದರಲ್ಲಿ ಸ್ವಲ್ಪ ಹಿಟ್ಟಿತ್ತು, ಆ ಹಿಟ್ಟು ಬಿದ್ದು ಆ ಥರ ಕಲರ್ ಕಾಣಿಸ್ತಿದೆ ನಿಮಗೆ. ಈಗ ಅದೇ ಎಣ್ಣೆನ ಮತ್ತೆ ಏನಕ್ಕೆ ಬೇರೆದಕ್ಕೆ ಉಪಯೋಗಿಸ್ಕೊಳ್ಳೋದು, ಹಾಗೆ ಇಡೋದು ಏನಕ್ಕೆ ಅಂತ ಹೇಳಿ ಕಂಪ್ಲೀಟ್ ಆ ಬಾಣಲಿಗೆ ನಾನು ಈ ರೀತಿ ಪಲ್ಯ ಮಾಡೋದಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಕಂಪ್ಲೀಟಾಗಿ ಕಾದಿದ ನಂತರ ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಕೈಯಾಡಿದ ನಂತರ ಇಲ್ಲಿ 2 ಈರುಳ್ಳಿ ಮೀಡಿಯಮ್ ಸೈಜಲ್ಲಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ಒಂದು ಇಲ್ಲಿ ನಾನು ಗ್ರೇವಿ ಥರ ಬೇಕು ಅಂತ ಹೇಳಿ 1 ಈರುಳ್ಳಿನ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಇನ್ನೂ ಒಂದು ಈರುಳ್ಳಿನ ಕಂಪ್ಲೀಟ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈ ರೀತಿ ನೀವು ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅಲ್ಲಲ್ಲಿ ದೊಡ್ಡ ಈರುಳ್ಳಿನೂ ಸಿಗುತ್ತೆ, ಚಿಕ್ಕ ಈರುಳ್ಳಿನೂ ಸಿಗೋದ್ರಿಂದ ಗ್ರೇವಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ನಾನಿಲ್ಲಿ ಈರುಳ್ಳಿ ನೀಟಾಗಿ ಫ್ರೈ ಮಾಡಿದ ನಂತರ ನಾನು ಬೆಂಡೆಕಾಯಿನ ಏನು ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಂಡೆಕಾಯಿ ನೀಟಾಗಿ ಆನಿಯನ್ ಮತ್ತು ನಾನು ಏನೆಲ್ಲ ಹಾಕಿದ್ದೆ ಅಲ್ವಾ ಸಾಸಿವೆ ಎಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಬೇಕು. ಆಲ್ಮೋಸ್ಟ್ 1 ನಿಮಿಷ ಫ್ರೈ ಆದಮೇಲೆ ನಾವು ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ವಿ ಅಲ್ವಾ, ಟೊಮೆಟೊನ ರುಬ್ಬಿಟ್ಕೊಂಡಿದ್ವಿ. ಈ ಟೊಮೆಟೊ ಪ್ಯೂರಿ ಮಾಡಬೇಕಾದ್ರೆ ನೀರನ್ನು ಹಾಕಬೇಡಿ, ಅದರಲ್ಲೇ ಸಾಕಷ್ಟು ನೀರಿರುತ್ತೆ. ಆ ಕಾರಣಕ್ಕೆ ಈ ರೀತಿ ಟೊಮೆಟೊ ಪ್ಯೂರಿನೂ ಹಾಕ್ಕೊಂಡು ನೀಟಾಗಿ ಮೊದಲು ಕೈ ಆಡ್ಕೋಬೇಕು. ಕೈ ಆಡಿಕೊಂಡು ಮತ್ತೆ ಒಂದು 2 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಬದನೆಕಾಯಿ ನೀಟಾಗಿ ಆ ಟೊಮೆಟೊ ಪ್ಯೂರಿ ಏನಿದೆ ಅಬ್ಸರ್ವ್ ಮಾಡಬೇಕು, ಹುಳಿ ಅಂಶನ ಅಬ್ಸರ್ವ್ ಮಾಡಬೇಕು. ಉರಿಬೇಕಾದ್ರೆ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ಅಂಶನೂ ಕೂಡ ಇರುತ್ತೆ. ಈಗ ಸ್ವಲ್ಪ ಹುಳಿನೂ ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಕರೆಕ್ಟಾಗಿ ಒಂದು 2 ನಿಮಿಷ ಈ ರೀತಿಯಾಗಿ ಕುದ್ದಿದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾವು ಉರಿಬೇಕಾದ್ರೆ ಬರೀ ಬೆಂಡೆಕಾಯಿಗಾಗೋಷ್ಟು ಮಾತ್ರ ಉಪ್ಪು ಹಾಕಿದ್ದೀವಿ. ಆ ಕಾರಣಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಅರಿಶಿನ, 2 ಸ್ಪೂನ್ ಆಗೋಷ್ಟು
ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಚಿಕ್ಕ ಸ್ಪೂನ್ನ ಬಳಸ್ತಾ ಇದ್ದೀನಿ ಹಾಕೋಣಕ್ಕೆ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ಯೂಶ್ವಲಿ ಈ ಬೆಂಡೆಕಾಯಿ ಗೊಜ್ಜಿಗೆ ನೀವು ಚಾಟ್ ಮಸಾಲಾನ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇಷ್ಟೆಲ್ಲ ಮಸಾಲಾನ ಹಾಕಿದ ನಂತರ ನಿಮಗೆ ಬೇಕಂದರೆ ಜೀರಿಗೆ ಪೌಡರ್ನ ಹಾಕಿ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಚಾಟ್ ಮಸಾಲಾನ ಬಳಸಿರೋದ್ರಿಂದ ಆ ಫ್ಲೇವರ್ ಬೇಕು ಅಂತ ಹೇಳಿ ಜೀರಿಗೆನ ಹಾಕಿಲ್ಲ. ಯೂಶ್ವಲಿ ನಾವು ಜೀರಿಗೆನ ಹಾಕಿದ್ರೆ ಸ್ವಲ್ಪ ಅಡುಗೆ ಜೀರಿಗೆ ಫ್ಲೇವರ್ ಹೊಂದ್ಕೊಂಡ್ಬಿಡುತ್ತೆ. ಆ ಕಾರಣಕ್ಕೆ ನಾನಿವತ್ತು ಜೀರಿಗೆನ ಹಾಕಿಲ್ಲ, ಬರೀ ಒಗ್ಗರಣೆಗೆ ಮಾತ್ರ ಜೀರಿಗೆನ ಹಾಕಿದ್ದೀನಿ. ಈಗ ಈ ರೀತಿ ನೀಟಾಗಿ ಬೆಂದಿದ ಮೇಲೆ ನೋಡ್ಬೋದು ಎಷ್ಟು ನೀಟಾಗಿ ನೀರು ಬಿಟ್ಕೊಂಡಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ. ಹಾಗೆ ಈ ಹಂತದಲ್ಲಿ ನೀವು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಬೇಕು. ಆದರೆ ನಾನಿಲ್ಲಿ ಇವತ್ತು ಮೊಸರನ್ನ ಹಾಕೋತಿಲ್ಲ, ಯಾಕಂದರೆ ಟೊಮೆಟೊನೇ 3 ಹಾಕ್ಕೊಂಡಿರೋದ್ರಿಂದ ಹುಳಿ ಜಾಸ್ತಿ ಆಗತ್ತೆ ಅಂತ ಹೇಳಿ ನಾನಿಲ್ಲಿ ಕರ್ಡ್ನ ಬಳಸ್ತಿಲ್ಲ. ಇವಾಗ ಸ್ವಲ್ಪ ರುಚಿನ ನೋಡಿದೆ, ಸ್ವಲ್ಪ ಉಪ್ಪು ಸಪ್ಪೆ ಇದೆ ಅಂತ ಅನ್ನಿಸ್ತು. ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ. ಯೂಶ್ವಲಿ ಹುಳಿನ ಹಾಕಿದ ನಂತರ ಹುಳಿಗೆ ತಕ್ಕಂತೆ ಉಪ್ಪು ಖಾರ ನಾವು ಹಾಕಿದ್ರೆ ಯಾವ ಒಂದು ಪದಾರ್ಥನೂ ಜಾಸ್ತಿ ಆಗಲ್ಲ, ಕರೆಕ್ಟಾಗಿ ಟೇಸ್ಟಿಯಾಗಿರುತ್ತಂತೆ. ಯೂಶ್ವಲಿ ಉಪ್ಪು ಹುಳಿ ಕರೆಕ್ಟಾಗಿದ್ದರೆ ಖಾರ ಜಾಸ್ತಿ ಆಗಲ್ಲ ಅಂತ ಹೇಳ್ತಾರೆ. ಈ ಒಂದು ಫಾರ್ಮುಲಾನ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅಡುಗೆ ಮಾಡುವಂಥದ್ದು ಎಲ್ಲದೂ ಕೂಡ ಟೇಸ್ಟಿಯಾಗಿ ತುಂಬ ಡಿಲಿಷಿಯಸ್ ಆಗಿ ಬರುತ್ತೆ. ನೀವು ಕೂಡ ಈ ರೀತಿಯಾದ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಪಲ್ಯನ ಟ್ರೈ ಮಾಡಿ. ಹೇಗೆ ಬಂತು, ರುಚಿಯಾಗಿತ್ತಾ, ನಿಮಗೆ ಇಷ್ಟ ಆಯಿತಾ ಅನ್ನೋದು ಕೂಡ ನಿಮ್ಮ ಅನಿಸಿಕೆನ ನನ್ನ ವಿಡಿಯೋ ಕೆಳಗಿರುವಂಥ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಬೆಂಡೆಕಾಯಿ ನೀಟಾಗಿ ಅಬ್ಸರ್ವ್ ಆಗಿ ಹಾಗೆ ಕುದೀತಾ ಇದೆ. 1-2 ಸತಿ ನೀಟಾಗಿ ಕುದಿಸ್ಕೋಬೇಕು, ಯಾಕಂದರೆ ನೀಟಾಗಿ ಬೆಂಡೆಕಾಯಿ ಅಲ್ಲಿರುವಂಥ ಉಪ್ಪು ಖಾರ ಹುಳಿ ಅಬ್ಸರ್ವ್ ಆಗಬೇಕು. ಈಗ ಬೆಂಡೆಕಾಯಿ ಆಲ್ಮೋಸ್ಟ್ 90% ಆಗಿದೆ. ಇವಾಗ ನಾನು ಸೈಡಲ್ಲಿರುವಂಥದ್ದೆಲ್ಲ ಕೆಲಸ ಏನೇನಿರುತ್ತಲ್ಲ ಚಿಕ್ಕ ಪುಟ್ಟ ಕೆಲಸಗಳು ಅದನ್ನು ಕೂಡ ಸೈಡಲ್ಲಿರುವಂಥದ್ದನ್ನೆಲ್ಲ ಮಾಡಿಕೊಂಡು ಹಾಗೆ ಅಡುಗೆ ಕೆಲಸನೂ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಹಾಗೆ ಸೈಡಲ್ಲಿ ಕೌಂಟರ್ ಟಾಪ್ ಮೇಲೆಲ್ಲ ಎತ್ತಿಡೋದಿದೆ. ಇವಾಗ ರೊಟ್ಟಿನ ತಟ್ಬಿಡೋಣ, ಟೈಮ್ ಆಗಿದೆ, ಊಟ ಕೊಡಬೇಕಲ್ವ. ಆ ಕಾರಣಕ್ಕೆ ನಾನು ಇವಾಗ ಪಲ್ಯ ಮಾಡಿದಂಥ ಬಾಣಲಿನ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಸ್ಟವ್ವಿಗೆ ನಾನು ತವನ ಇಟ್ಕೊಂಡಿದ್ದೀನಿ. ತವ ಕಾಯೋಷ್ಟ್ರೊಳಗಡೆ ರೊಟ್ಟಿಯ ಹಿಟ್ಟಿದೆ ಅಲ್ವ, ಅದನ್ನು ಕೂಡ ಇನ್ನೊಂದು ಸತಿ ಈ ರೀತಿ ನಾದ್ಕೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ. ಕೌಂಟರ್ ಟಾಪ್ ಮೇಲೆ ಒಂದು ಒಬ್ಬಿಟ್ಟು ತಟ್ಟುವಂಥ ಒಂದು ರ್ಯಾಪರ್ ಬರುತ್ತೆ, ಈ ಬಟರ್ ಪೇಪರ್ ಥರನೇ ಬರುತ್ತೆ. ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ತಟ್ತಾಯಿದ್ದೀನಿ. ಒಂದೊಂದು ಸತಿ ಮನೆ ಮೇಲೆ ತಟ್ತೀನಿ, ಒಂದೊಂದು ಸತಿ ಕೌಂಟರ್ ಟಾಪ್ ಮೇಲೆ ತಟ್ತೀನಿ, ಅಥವಾ ಒಂದೊಂದು ಸತಿ ಏನು ಮಾಡ್ತೀನಿ, ಈ ರೀತಿ ಒಬ್ಬಿಟ್ಟು ತಟ್ಟುವಂಥ ರ್ಯಾಪರ್ ಇರುತ್ತಲ್ವ ಅದರಲ್ಲೂ ಕೂಡ ತಟ್ತೀನಿ. ಆದರೆ ನಾನಿಲ್ಲಿ ಎಣ್ಣೆನ ಬಳಸಿ ರೊಟ್ಟಿನ ತಟ್ಟಲ್ಲ, ಆ ಕಾರಣಕ್ಕೆ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಎಣ್ಣೆ ಹಾಕಿ ಕೂಡ ಮಾಡ್ತಾರೆ ಒಂದಷ್ಟು ಕಡೆ ಬಳಿಯೋ ರೊಟ್ಟಿ ಅಂತ. ನಾನು ಎಣ್ಣೆ ಹಾಕಿ ರೊಟ್ಟಿನ ಮಾಡೋದಿಲ್ಲ. ಇವಾಗ ಹಂಚು ಕೂಡ ಕಾದಿದೆ, ಹಾಗೆ ರೊಟ್ಟಿನೂ ಕೂಡ ತಟ್ಟಿ ರೆಡಿ ಮಾಡಿ ಇಟ್ಕೊಂಡು ನಾನು ಪಲ್ಯನೂ ಕೂಡ ಬೇಯಿಸ್ಕೊತಾ ಇದ್ದೆ. ಈ ರೀತಿ ನಾನು ರೊಟ್ಟಿನ ಫಸ್ಟು ಮೇಲಿನ ಭಾಗನ ಕೆಳಗಿನ ಭಾಗ ಬರೋ ರೀತಿಯಲ್ಲಿ ಮಾಡ್ಕೊತೀನಿ. ತಟ್ಟುವಾಗ ಯಾವ ರೀತಿಯಾಗಿ ತಳದಲ್ಲಿ ಇಟ್ಟಿರುತ್ತಲ್ವ ಅದನ್ನು ಮೇಲಿನ ಭಾಗ ಮಾಡಿ ಈ ರೀತಿ ಒಂದು ಕಪ್ಪಲ್ಲಿ ನೀರಿಟ್ಕೊಂಡು ಕೈಯಲ್ಲಿ ಅಥವಾ ಬಟ್ಟೆಯಲ್ಲಿ ಈ ರೀತಿ ಸರುಕೊಂಡ್ರೆ ಮೇಲೆ ಇರುವಂಥ ಹಿಟ್ಟೆಲ್ಲ ನೆನೆಯೋದ್ರಿಂದ ನಾವು ಮರ್ಚಿ ಹಾಕಿದಾಗ ಬೆಳ್ಳಗಿರಲ್ಲ, ನೀಟಾಗಿ ನಾರ್ಮಲ್ ಆಗಿ ಇರುತ್ತೆ. ಹಾಗೆ ಒಂದು ಕಡೆ ಯಾವ ರೀತಿಯಾಗಿ ನಾವು ಹಿಟ್ಟನ್ನು ಬಳಸ್ದೆ ತಟ್ಟಿರ್ತೀವಲ್ಲ ಅದೇ ರೀತಿಯಲ್ಲಿ ಇರುತ್ತೆ. ಈಗ ರೊಟ್ಟಿ ಬೇಯೋದಕ್ಕೆ ಬಿಡೋಣ. ಆ್ಯಕ್ಚುಲಿ ಸ್ವಲ್ಪ ಬೇಗನೆ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿ ಸ್ವಲ್ಪ ಬೇಗನೆ ಸರುಕೊಂಡಿದ್ದಾಯಿತು. ಈಗ ಆ ರೊಟ್ಟಿ ಬೇಯೋಷ್ಟ್ರೊಳಗೆ ಇನ್ನೊಂದು ರೊಟ್ಟಿನೂ ಕೂಡ ತಟ್ಟಬೇಕು. ಆ ಕಾರಣಕ್ಕೆ ಇವಾಗ ಇನ್ನೂ ಸ್ವಲ್ಪ ಹಿಟ್ಟನ್ನು ತಗೊಂಡು ನೀಟಾಗಿ ನಾದ್ಕೊಂಡು ಉಂಡೆನ ಮಾಡಿ ತಟ್ಟಿ ರೆಡಿ ಮಾಡಿ ಇಟ್ಕೊತೀನಿ. ಅಷ್ಟರೊಳಗೆ ರೊಟ್ಟಿನೂ ಕೂಡ ಬೆಂದಿತ್ತು. ಸೊ ರೊಟ್ಟಿನ ಮರ್ಚಾಕಿ ಇನ್ನು ಪಲ್ಯನೂ ಕೂಡ ಕರೆಕ್ಟಾಗಿ ಕುದ್ದಿತ್ತು, ಬೆಂದಿತ್ತು ಕೂಡ. ನಾವು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ರೆ ಬೆಂಡೆಕಾಯಿ ಒಂದು ಸತಿ ಫ್ರೈ ಮಾಡಿರ್ತೀವಿ, ಹಾಗೆ ನಾವು ಎಲ್ಲ ಮಸಾಲ ಅಬ್ಸರ್ವ್ ಮಾಡೋದಕ್ಕೆ ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಆಲ್ರೆಡಿ ಬೆಂದಿದೆ ಅಂತ ಆಫ್ ಬಾಯ್ಲ್ ಮಾಡಿದ್ರೆ ಅಷ್ಟು ಟೇಸ್ಟಿ ಇರಲ್ಲ. ಆ ಕಾರಣಕ್ಕೆ ಈ ರೀತಿ ನೀಟಾಗಿ ಬೆಂದಿದ ನಂತರ ಇವಾಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ. ಈಗ ರೊಟ್ಟಿನ ಮಾಡಿಕೊಂಡು ನೋಡ್ಬೋದು ಈ ರೀತಿ ಕವರ್ನ ನಾನು ಬಳಸ್ತಾ ಇದ್ದೀನಿ.
ಸೊ ಹಿಟ್ಟಿನ ಬಾಕ್ಸು ಕೂಡ ಅಲ್ಲೇ ಇಟ್ಟಿರೋದ್ರಿಂದ ಸ್ವಲ್ಪ ಅಲ್ಲಿ ಜಾಗ ಕಡಿಮೆ ಅಂತ ಅನ್ನಿಸ್ತಿದೆ ಅಷ್ಟೇ. ಮತ್ತೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡಾಗ ಸ್ವಲ್ಪ ಮಿಗುತ್ತೆ, ಮತ್ತೆ ಅದನ್ನು ಅದೇ ಬಾಕ್ಸಿಗೆ ಹಾಕಬೇಕು ಅಂತೇಳಿ ಹಾಗೆ ಸ್ವಲ್ಪನೇ ಸ್ಪೂನಲ್ಲಿ ತೊಗೊಂಡು ನಾನು ಬಳಸ್ಕೊತಾ ಇದ್ದೀನಿ. ಈ ರೀತಿ ರೊಟ್ಟಿನ ನಾವು ಮರ್ಚಾಕಿದ ನಂತರ 2 ಕಡೆನೂ ಬೇಯಿಸ್ಕೊಂಡಿದ ನಂತರ ನಾವು ನೀಟಾಗಿ ದಡನ ರೊಟ್ಟಿನ ಬೇಯಿಸ್ಕೋಬೇಕು. ಮೇಯ್ನಾಗಿ ಈ ಸುತ್ತ ಇರುವಂಥ ದಡನ ನೀಟಾಗಿ ಈ ರೀತಿ ಬೇಯಿಸ್ಕೊಂಡು ನಾವು ಎತ್ತಿಟ್ಕೋಬೇಕಾಗತ್ತೆ. ಇನ್ನು ರೊಟ್ಟಿ ತಟ್ಟಿದಂತೂ ಆಗಿತ್ತು, ಇದು ಕೊನೆ 2 ರೊಟ್ಟಿಯ ಭಾಗ ಅಷ್ಟೇ. ಯಾಕಂದರೆ ಕೊನೆಯದಾಗಿ ರೊಟ್ಟಿನ ಬೇಯಿಸ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ರೊಟ್ಟಿ ಬೇಯಿಸೋ ಅಷ್ಟರೊಳಗೆ ಹೇಗೆ ನಾವು ಕೆಲಸನ ಮಾಡ್ಕೋಬೋದು ಅಂತಲೂ ಕೂಡ ತೋರಿಸ್ತೀನಿ. ಇದು ಕೊನೆಯ 2ನೇ ರೊಟ್ಟಿ ಆಗಿರುತ್ತೆ. ಇನ್ನು 1 ರೊಟ್ಟಿ ಆಗೋದಿದೆ, ಸೊ ಅದನ್ನು ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅಂಚಿನ ಮೇಲಿರುವಂಥ ರೊಟ್ಟಿನ ಈ ರೀತಿಯಾಗಿ ನೀರಲ್ಲಿ ನೀಟಾಗಿ ಸರುಬಿಟ್ಟು ಅದನ್ನು ಮರ್ಚಿ ಹಾಕ್ಬಿಟ್ಟು ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಕೊನೆಯ ರೊಟ್ಟಿಯ ಉಂಡೆ, ಅದನ್ನು ಕೂಡ ತಟ್ಕೊಂಡು ನಂತರ ನಾನು ಹಾಗೆ ಏನೆಲ್ಲ ಕೆಲಸ ಮಾಡ್ಕೋತೀನಿ ರೊಟ್ಟಿ ಕಂಪ್ಲೀಟಾಗಿ ಬೇಯೋಷ್ಟರೊಳಗೆ ಕೌಂಟರ್ ಟಾಪು ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೋತೀನಿ. ಇನ್ನು ಹೇಗಿದ್ರೂ ಕೊನೆಯ ರೊಟ್ಟಿ ಎಲ್ಲ ತಟ್ಟಿದಾಗಿತ್ತಲ್ವ, ಸೊ ಎಲ್ಲ ಹಿಟ್ಟಿನ ಬಾಕ್ಸ್ ಇರ್ಬೋದು, ಒಂದು ಸೈಡಿಂದ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಬರ್ತೀನಿ. ಇನ್ನು ಆವಾಗಲೇ ನಾನು ಒಂದು ಹಾಫ್ ಸೈಡ್ ಆಗೋಷ್ಟು ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಸ್ಟವ್ ಮೇಲೆಲ್ಲ ಈ ರೀತಿ ನಾನು ರೊಟ್ಟಿ ಮಾಡಬೇಕಾದ್ರೆ ಗಲೀಜು ಆಗೇ ಆಗುತ್ತೆ, ಅದು ಕಾಮನ್. ಸೊ ಈ ರೀತಿ ಒಂದು ಕಡೆಯಿಂದ ನೀಟಾಗಿ ಫಸ್ಟು ಡ್ರೈ ಆಗಿರುವಂಥ ಅಲ್ಲಿರುವಂಥ ಹಿಟ್ಟು ಪೌಡ್ರು ಬಿದ್ದಿರುತ್ತೆ ಅಥವಾ ಒಗ್ಗರಣೆ ಹಾಕಿದಾಗ ಸಿಡ್ದಿರುತ್ತಲ್ವ, ಇದನ್ನೆಲ್ಲ ಫಸ್ಟು ಗುಡಿಸ್ಕೊತೀನಿ ಅಥವಾ ಎಲ್ಲ ಒಂದು ಕಡೆಗೆ ತಳ್ಕೊತೀನಿ. ಅದಾದಮೇಲೆ ನಾನು ನೀರನ್ನ ಹಾಕಿ ನಂತರ ನಾನು ಒರೆಸ್ಕೊತೀನಿ. ಯಾಕಂದರೆ ಅದ್ರ ಮೇಲೇ ಹಿಟ್ಟಿನ ಮೇಲೇ ನೀರನ್ನ ಹಾಕೋದ್ರಿಂದ ಇನ್ನೂ ಜಾಸ್ತಿ ಹೊತ್ತು ಟೈಮ್ ತೊಗೊಳತ್ತೆ ಆ ಕಾರಣಕ್ಕೆ. ಇನ್ನು ರೊಟ್ಟಿನೂ ಕೂಡ ಮರ್ಚಾಕೊಂಡು ಹಾಗೆ ಬೇರೆ ಬೇರೆ ಕೆಲಸಗಳನ್ನ ನಾನು ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ಸೈಡಲ್ಲಿ ನಾನು ಕೌಂಟರ್ ಟಾಪ್ ಮೇಲೆ ಒಂದು 2 ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಲರ್ ಮ್ಯಾಟನ್ನು ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಕ್ಲೀನ್ನ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೋತೀನಿ. ಇನ್ನು ಸಾಂಬಾರನ್ನ ಕುದಿಯೋಕ್ಕೆ ಇಟ್ಟಿರಲಿಲ್ಲ, ಬೆಳಗ್ಗೆ ಸಾಂಬಾರನ್ನ ಮಾಡಿದ್ದೆ ಅಲ್ವಾ, ಇನ್ನು ಮಲಗುವಾಗ ಹಾಗೇ ಕುದಿಸಿಡೋಣ ಅಂತ ಈಗ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿಂದ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಕೊಂಡು ಹಾಗೆ ಒಂದ್ಸತಿ ಒದ್ದೆ ಬಟ್ಟೆಲೆಲ್ಲ ಒರೆಸ್ಕೊಂಡು ಬಂದರೆ ಬೆಳಗ್ಗೆ ನಾವು ಮತ್ತೆ ಅಡುಗೆ ಮಾಡೋದಕ್ಕೆ ಒಂದು ಒಳ್ಳೆ ಫ್ರೆಶ್ ಫೀಲ್ ಆಗುತ್ತೆ. ಆ ಕಾರಣಕ್ಕೆ ಎಲ್ಲದನ್ನು ಕೂಡ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೊತೀನಿ. ಇನ್ನು ರೊಟ್ಟಿ ಕೂಡ ಆಯಿತು. ಇನ್ನು ಕೊನೆಯ ರೊಟ್ಟಿ ತಟ್ಟಿ ಕೌಂಟರ್ ಟಾಪ್ ಮೇಲೆ ಹಾಗೆ ಒಂದು ಕವರ್ ಮೇಲೆ ಇಟ್ಟಿದೆ, ಸೊ ಅದನ್ನು ಕೂಡ ಹಾಕ್ಕೊಂಡು ಇವಾಗ ರೊಟ್ಟಿ ತಟ್ಟಿ ಇಟ್ಟಿದೆ ಅಂತ ಹೇಳಿ ಈ ಕಡೆ ಕೌಂಟರ್ ಟಾಪಲ್ಲಿ ನಾನು ಕ್ಲೀನ್ ಮಾಡಿರಲಿಲ್ಲ, ಸೊ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊತೀನಿ.
ಸೊ ಈ ರೀತಿಯಾಗಿ ನಾನು ರೊಟ್ಟಿ ಮಾಡ್ತಾ ಎಲ್ಲದನ್ನು ಕೂಡ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಕೂಡ ತೊಳೆದು ರೆಡಿ ಮಾಡಿಕೊಂಡೆ. ಇವಾಗ ನಾವೆಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡುವಂಥ ಸಮಯ. ಸೊ ಊಟನೂ ಕೂಡ ಸರ್ವ್ ಮಾಡ್ಕೋತೀನಿ, ಯಾಕಂದರೆ ಈ ರೊಟ್ಟಿನೂ ಕೂಡ ಬೆಂದಿದ್ದಾಯಿತು. ಸೊ ಊಟನ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವತ್ತು ಡಿಲೀಷಿಯಸ್ ಆಗಿರುವಂಥ ಹಾಗೆ ಯಮ್ಮಿ ಆಗಿರುವಂಥ ಬೆಂಡೆಕಾಯಿ ಗೊಜ್ಜಿನ ಜೊತೆಗೆ ಈ ಒಂದು ರೊಟ್ಟಿ. ನೋಡ್ಬೋದು, ರೊಟ್ಟಿ ಅಂತೂ ಎರಡೆರಡು ಲೇಯರ್ ಆಗಿ ಬಂದಿತ್ತು. ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿಯಾಗಿ ರೊಟ್ಟಿ ಬಂದರೆ ತುಂಬ ಸಾಫ್ಟಾಗಿರುತ್ತೆ. ಹಾಗೆ 2 ಲೇಯರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಬೆಂಡೆಕಾಯಿ ಪಲ್ಯ, ಚಟ್ನಿ ಪುಡಿ, ಹಾಗೆ ಗುಡ್ಗಾರ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ. ಈ ಕೋಲ್ಡ್ ಆಯಿತು ಅಂದರೆ, ಕೆಮ್ಮು ಜ್ವರ ಬಂದರೆ, ಬಾಯಿ ಕೆಟ್ಟಿದ್ರೆ, ರುಚಿ ಸಿಗ್ತಾ ಇಲ್ಲ ಅಂದರೆ ಈ ರೀತಿಯಾಗಿ ಗುಡ್ಗಾರದ ಜೊತೆಗೆ ತುಪ್ಪ ಅಥವಾ ಬೆಣ್ಣೆ, ಬೆಸ್ಟ್ ಕಾಂಬಿನೇಷನ್ ಅಂದರೆ ಬೆಣ್ಣೆನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ, ಚಪಾತಿಗೆ. ಸೊ ಈ ರೀತಿಯಾಗಿತ್ತು ಇವತ್ತಿನ ನಮ್ಮ ಮನೆಯ ಊಟ. ಹಾಗೆ ನಾನು ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ವಿಭಿನ್ನವಾಗಿರುವಂಥ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.